ವೆಲ್ಕಮ್ ಬ್ಯಾಕ್. ವರ್ಷಾಂತ್ಯದ ಮೋಜು ಮಸ್ತಿಗೆ ಗಡಿಭಾಗದ ಜನ ಕಂಗಾಲಾಗಿದ್ದಾರೆ. ಮದ್ಯ ಸೇವಿಸಿ ಜಮೀನಿನಲ್ಲೇ ಬಾಟಲಿ ಹೊಡೆದು ಪುಂಡಾಟ ಮೆರೆತಿದ್ದಾರೆ. ವರ್ಷಾಂತ್ಯದ ಮೋಜು ಮಸ್ತಿಗೆ ಇದೀಗ ಗಡಿಭಾಗದ ಜನ ಕಂಗಾಲಾಗಿ ಹೋಗಿದ್ದಾರೆ. ಮದ್ಯ ಸೇವಿಸಿ ಜಮೀನಿನಲ್ಲೇ ಬಾಟಲಿಗಳನ್ನ ಹೊಡೆದು ಪುಂಡಾಟ ಮೆರೆದಿದ್ದಾರೆ. ನಾಗರಹೊಳೆ ಅರಣ್ಯದ ಒಳಗೂ ಪ್ರವಾಸಿಗರ ಅಕ್ರಮ ಪ್ರವೇಶವಾಗಿದೆ. ಕೇರಳದಲ್ಲಿ ಮದ್ಯ ಸಿಗದ ಕಾರಣ ಮೈಸೂರು ಗಡಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ಭಾಗದಲ್ಲಿ ಪುಂಡರ ಹಾವಳಿ ಇದೀಗ ಜೋರಾಗ್ತಾ ಇದೆ. ತಾರಕ ಡ್ಯಾಂ ಹಿನ್ನೀರಿನಲ್ಲಿ ಯುವ ಸಮೂಹದ ಡಿಂಗ್ ಡಾಂಗ್ ಜೋರಾಗ್ತಾ ಇದೆ. ಎಣ್ಣೆ ಹೊಡೆದು ಯುವತಿಯರ ಜೊತೆ ಮಸ್ತಾಗಿ ಎಂಜಾಯ್ ಮಾಡ್ತಿದ್ದಾರಂತೆ ಯುವಕರು. ಈಗ ನೋಡ್ತಾ ಇದ್ರೆ ವರ್ಷಾಂತ್ಯದ ಮೋಜು ಮಸ್ತಿಗೆ ಗಡಿಭಾಗದ ಜನ ಕಂಗಾಲಾಗಿ ಹೋಗಿದ್ದಾರೆ. ಮದ್ಯ ಸೇವಿಸೋದು, ಜಮೀನಿನಲ್ಲೇ ಬಾಟ್ಲಿ ಹೊಡೆದು ಪುಂಡಾಟ ಮೆರೆತಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಲ್ಲಿ ಮದ್ಯದ ಬಾಟಲಿಗಳು ಕೂಡ ಹಂಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಮದ್ಯ ಕುಡ್ಕೊಂಡು ಏನ್ ಬೇಕೋ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ವರ್ತಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ಭಾಗದಲ್ಲಿ ಇದೀಗ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ತಾರಕ ಡ್ಯಾಂ ಹಿನ್ನೀರಿನಲ್ಲಿ ಯುವ ಸಮೂಹ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಎಣ್ಣೆ ಹೊಡ್ಕೊಂಡು ಯುವತಿಯರ ಜೊತೆ ಇದೀಗ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಈಗ ನೋಡ್ತಾ ಇದ್ರೆ ಏನು ಹೊಸ ವರ್ಷ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಈಗ ನೋಡ್ತಾ ಇದ್ರೆ ಮದ್ಯ ಸೇವಿಸ್ಕೊಂಡು ಈ ರೀತಿ ಹುಚ್ಚಾಟ ಮೆರೆತಿದ್ದಾರೆ ಅಂದ್ರೆ ಏನಿದ್ರೆ ಅರ್ಥ? ನಾಗರಹೊಳೆ ಅರಣ್ಯದ ಒಳಗೆ ಪ್ರವಾಸಿಗರಿಗೆ ಆಕ್ಚುಲಿ ಅವರಿಗೆ ಒಳಗಡೆ ಪ್ರವೇಶವಿಲ್ಲ. ಆದ್ರೂ ಕೂಡ ಅಕ್ರಮವಾಗಿ ಪ್ರವೇಶ ಮಾಡೋದಲ್ದನೆ ಈ ರೀತಿ ಮದ್ಯದ ಬಾಟ್ಲುಗಳನ್ನ ತಕೊಂಡ್ಬಂದು ಅಲ್ಲಿ ಪುಂಡಾಟ ಮೆರೆಯೋದು ಅಂತ ಅಂದ್ರೆ ನಿಜಕ್ಕೂ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಕಂಠಪೂರ್ತಿ ಕುಡಿದು ಪ್ರಜ್ಞೆ ಇಲ್ಲದೆ ಓಡಾಡುವ ಯುವ ಜನತೆ. ಬಾಟಲಿ ಚೂರುಗಳಿಂದ ಕಾಡಿನಲ್ಲಿರುವ ಪ್ರಾಣಿಗಳಿಗೂ ಕೂಡ ಅಪಾಯವನ್ನ ತಂದಿಡ್ತಿದ್ದಾರೆ. ಜಮೀನು ಉಳುಮೆ ಮಾಡಲು ಹೋಗುವ ರೈತರಿಗೂ ಕೂಡ ಇವರಿಂದ ತೊಂದರೆ ಆಗ್ತಾ ಇದೆ. ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಯಾಕೆ ಹಾಗಾದ್ರೆ ಇವರಿಗೆ ಕಣ್ ಕಾಣಿಸ್ತಾ ಇಲ್ವಾ? ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಕಂಠಪೂರ್ತಿ ಕುಡ್ಕೊಂಡು ಬಂದು ಪ್ರಜ್ಞೆ ಇಲ್ಲದ ರೀತಿ ಓಡಾಡ್ತಿದ್ದಾರೆ ಯುವ ಜನತೆ. ಬಾಟಲಿ ಚೂರುಗಳಿಂದ ಕಾಡಿನಲ್ಲಿರುವ ಪ್ರಾಣಿಗಳಿಗೂ ಕೂಡ ಅಪಾಯವಾಗ್ತಿದೆ. ಇವರು ಏನಾದ್ರೂ ಮಾಡ್ಕೊಳ್ಳಿ ಪಾಪ, ಏನೂ ಗೊತ್ತಿಲ್ಲದಂತಹ ಮೂಕ ಪ್ರಾಣಿಗಳಿಗೆ ಯಾಕೆ ಇವರು ಹಿಂಸೆ ಕೊಡ್ತಿದ್ದಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕು. ಜಮೀನು ಉಳುಮೆ ಮಾಡಲು ಹೋಗೋ ರೈತರಿಗೂ ಕೂಡ ತೊಂದರೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಅನ್ನುವ ಒಂದು ಪ್ರಶ್ನೆ ಮೂಡ್ತಾ ಇದೆ. ನ್ಯೂ ಇಯರ್ ಕಡಿಮೆ ಇವತ್ತು ಇಲ್ಲೊಂದು ಫುಲ್ ಬಸ್ಸು ನೀನು ಹೇಟ್ಗಲ್ವತ್ತ. ಏನಪ್ಪ ತೊಂದರೆ ಏನಂದರೆ ಇಲ್ಲಿ ಕುಡುಕರ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ತಾರಕ ಗ್ರಾಮದಲ್ಲಿ ಮೀನು ಸಿಗ್ತವೆ. ಮೀನು ತಗೊಂಡು ಇಲ್ಲಿ ಕುಡಿಯೋಕ್ಕೆ ಬರೋದು, ಎಲ್ಲ ಬಾಟ್ಲೆಲ್ಲ ಹೊಡೆಯೋದು ಎಲ್ಲ ಫುಲ್ಲು ಅವ್ರದ್ದೇ ದಾಂಧಲೆ ಆಗ್ಬಿಟ್ಟೈತೆ. ಇಲ್ಲಿ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯವರಾಗಲಿ ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಅವರಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಇದನ್ನ ಫಸ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ, ಇನ್ನು ಪ್ಲೇಸ್ನ ನೋಡಿ, ಮತ್ತು ಭಾರಿ ಪರಿಸರ ಮಾಲಿನ್ಯ ಆಗ್ತೈತೆ. ಎಲ್ಲ ಬಾಟ್ಲುಗಳು ಮತ್ತು ಪೇಪರು ಎಲ್ಲ ದನಕರುಗಳು ಮೇಯುವಂಥ ಮೇವು ಇದು ಅದನ್ನೆಲ್ಲ ತಿಂದು ದನಕರುಗಳು ಒಂದೊಂದು ಸಾವನ್ನಪ್ತಿದ್ದಾವೆ. ಮತ್ತು ಈ ಪ್ರಾಣಿಗಳು ಎಕ್ಸೆಪ್ಟು ಅರಣ್ಯ ಇಲಾಖೆ ಪ್ರಾಣಿಗಳು ನೈಟೆಲ್ಲ ಇಲ್ಲಿ ಬರೋ ಜಿಂಕೆಗಳು